ನನ್ನ ಹೆಸರು ಶಾಂತಿ. ನಾವು ಬಂದಿದ್ದು ಕರ್ನಾಟಕ ರಾಯಚೂರು. ಆದರೆ ನನಗೆ ಚಿಕ್ಕ ವಯಸ್ಸಿದಾಗೆ ಅಪ್ಪ ಅಮ್ಮ ಇಲ್ಲ. ಆದರೆ ಮುಂದಡಿ ಇಲ್ಲೈತ ಕಷ್ಟಪಟ್ಟು ನಮ್ಮ ತಾಯಿ ಮಮ್ಮ ಸೋದರ ಮಾವನ ಮನೆಯಾಗಿದ್ದೆ. ನಮ್ಮ ಮನೆ ಅದೇ ಮನೆಯಾಗಿದ್ದು ಕೇಸಿ ಅವ್ರ ಮನೆಗೆಲ್ಲ ಕೆಲಸ ಮಾಡಿ ಸಣ್ಣ ಸಣ್ಣ ಮಕ್ಕಳನ್ನಾಗೂ ನೋಡ್ಕೋದು ಆ ಥರ ಇದ್ದೆ ನಾನು. ಆ ಥರ ಹುಡುಗರು ನೋಡ್ಕೊಂಡು ಅವ್ರಿಗೆ ಊಟ ಹಾಕೋದು, ಅದೇ ಸಣ್ಣ ಸಣ್ಣ ಕೆಲಸ ಮಾಡಿ ಕೇಸಿಗೂ ಅವ್ರ ಮನೆಗೆ ಇದ್ದು ಕೇಸಿ ಅವರೇ ಮದುವೆ ಮಾಡಿ ಕೊಟ್ಟರು ಇಲ್ಲಿ. ಯಾಕಂದರೆ ನಮ್ಮ ಸೋದರತ್ತೆ ಮಗ ಸಣ್ಣ ಅತ್ತೆ ಮಗ ಇದ್ದಾನೆ ಅಂದ ಕೇಸಿ ಮದುವೆ ಮಾಡಿ ಕೊಟ್ಟಿದ್ರು. ಆದರೆ ಇಲ್ಲಿಗೆ ಬಂದ ಮೇಲೆ ನನಗೆ ಒಂದು ಭಾಷೆನೇ ಗೊತ್ತಾಗ್ತಿದ್ದಿಲ್ಲ. ಏನಪ್ಪ ನನ್ನ ಜೀವನ ಹಿಂಗಾಯ್ತು ಅಂದ ಕೇಸಿ ನಾ ಎಷ್ಟೋ ತಂಡ ಅಳದಿಟ್ಟೆ. ಅದ್ರಾಗೂ ನನಗೆ ಯಾವುದವ್ರ ಕೆಲಸಗೂ ಬರೋದಿಲ್ಲ, ಏನಿಲ್ಲ. ನಾನು ಏನು ಮಾಡ್ಬೇಕು ಅಂದ ಕೇಸಿ ಎಷ್ಟೋ ತಂಡ ಅಳದಿಟ್ಟೆ. ಮನ್ಸಿನಾಗೆ ಅಳೋರು ಮಕ್ಕವಾಗ ನಿದ್ದೆ ಇಲ್ಲಾರ್ದಂಗೆ ಅವಾಗೇ ಹತ್ತಗಂತ ಮಕ್ಕವಳು. ಆದರೆ ನಾನಂತೂ ಕೆಲ್ಸಕ್ಕೂ ಹೋಗೋದ್ಗೂ ನನ್ನ ಕೈಲಿ ಆಗೋಲ್ಲ. ಶುಗರ್ ಐತಿ, BP ಐತಿ, ನಾನು ಏನು ಮಾಡ್ಬೇಕು ಅನ್ನೋದ್ಗೂ ನನಗೆ ಗೊತ್ತಾಗ್ತಿದ್ದಿಲ್ಲ. ಆದರೆ ಎಲ್ಲ ವಿಷಯದಲ್ಲಿ ನನಗೆ ಅವ್ರ ತಮ್ಮ ಅವ್ರ ಅಕ್ಕ ಮಾತ್ರ. ಆದರೆ ಎಲ್ಲರೂ ಚೆನ್ನಾಗೇ ಇದ್ರು. ಆದರೆ ನನ್ನ ನೋಡ್ಕೊಳ್ಳೋದಕ್ಕೆ ಯಾರೂ ಇಲ್ಲ. ಅವ್ರಿಗೆ ನನ್ನ ಕಷ್ಟ ಅಂದ್ರೂ ನನ್ನ ಕೈಲಾದದ್ದು ಉದ್ಯೋಗ ಮಾಡ್ತಿದ್ದೆ. ಆದರೆ ಇಲ್ಲಿ ಬಂದು 4 ವರ್ಷ ಆಯ್ತು ನನ್ನ ಮದುವೆ ಆದಮೇಲೆ. ಮದುವೆ ಆದಮೇಲಿದ್ದು ನನಗೆ ಕಷ್ಟ ಅನ್ನೋದೇ ಗೊತ್ತಿಲ್ಲ. ಏನನ್ನ ಕಷ್ಟ ಇರಲಿ ಏನೋ ಮನೆಗೆ ಇದ್ದಿದ್ದು ಊಟ ಮಾಡಿದ್ದು ಮಕ್ಕದು ಕೆಲಸ ಮಾಡ್ಕೋದು ಅಷ್ಟೇ ನನ್ನ ಕೆಲಸ. ಅವ್ರು ಮಾರ್ಕೆಟಿಗೆ ಹೋಗೋದು ಮನೆಗೆ ಬರೋದು ಅಷ್ಟೇ. ನನಗೆ ಯಾವುದು ಗೊತ್ತಿಲ್ಲ. ಆದರೆ ಇಲ್ಲಿಗೆ ಬಂದಮೇಲೆ ಎಲ್ಲ ಕೆಲಸದಲ್ಲಿ ಉಲ್ಲಾಸ ಐತೆ, ಸಂತೋಷ ಐತೆ. ಆದ್ರೆ ವಾರಗಮ್ಮನ ಕೋಯಿಲಿಗೆ ಯಾವಾಗಾದ್ರೂ ಬಂದಿನೋ ಇಲ್ಲಿ ವಿಷಯದಲ್ಲಿ ಎಲ್ಲದರಲ್ಲಿ ಅಕ್ಕ ತಂಗ ಚಂದ ಮಾದರಿ ಎಲ್ಲ ರೀತಿ ನಾನು ನಡ್ಕೊಂಡು ಇದ್ದೇನೋ ಆಗಲಿ, ಎಲ್ಲ ಕೆಲಸದಲ್ಲಿ ಎಲ್ಲ ಜೊತೆಗೆ ಆಗಿ ಎಲ್ಲರೂ ಊಟ ಮಾಡ್ಲಿದ್ದು ನೀವು ಊಟ ಮಾಡಿಯಲ್ಲ ಅಂತ ಎಲ್ಲರೂ ಸಂತೋಷವಾಗಿ ಕೇಳೋ ಮುಂದೆ ಮನಸ್ಸು ಎಷ್ಟೋ ತೃಪ್ತಿ ಅನ್ನಿಸ್ತದೆ. ಆದರೆ ಸ್ವಂತ ಅಪ್ಪ ಅಮ್ಮಗೂ ಲಟಕನ್ ಕೇಳೋಂಗಿಲ್ಲ. ಆ ರೀತಿ ಇದ್ದುವಾಗೂ ನಮ್ಮ ಊಟ ಮಾಡಿದಾಗೂ ಊಟ ಮಾಡಿಯೇ ಇಲ್ಲ ಅಂತ ಕೇಳ್ತಾರೆ ಬಂದ ತಕ್ಷಣ. ಯಾಕಂದರೆ ಅಮ್ಮ ಅಪ್ಪ ಇಲ್ಲದ ಮಕ್ಕಳಿಗೆ ಎಷ್ಟೋ ಕಷ್ಟದಲ್ಲಿ ಬಂದೀವಿ. ಆದರೆ ನನ್ನ ಜೀವಿತದಲ್ಲಿ ಏನಂತ ಮಾಡಿದೆ, ನಾನು 5 ಬಿಟ್ಟು ಮದುವೆ ಆಯಿತು, ನಾನು ಭಾಳ ದಿವಸವಾದ್ರೂ ಇರೋದಿಲ್ಲ, ನಾನು ಯಾವಾಗಾದರೂ ಒಂದು ದಿವಸ ಹೋಗೋದೇ ನನ್ನ ಕೈಲಿ ಆಗೋಲ್ಲ ಅಂತ ಕೇಸಿ ತೀರ್ಮಾನ ಇಡ್ತಿದ್ದೆ. ಆದರೆ ನಾನು ಸಾಯ್ಬೇಕನ್ನೋದು ನನಗೆ ನಾನು ಇರೋಂಗಿಲ್ಲ ಭಾಳ ದಿವಸ ನಮ್ಮ ಮನಸ್ಸಿನಾಗ ಅಪ್ಪಡಿಯೇ ಅವಾಗೇ ಮನಸ್ಸಿನಾಗ ಅಂದ್ಕೊಂಡೇ ಇದೆ. ಆದರೆ ಯಾವಾಗಾದ್ರೂ ನನಗೆ ಯಾವುದಾದ್ರು ಒಂದು ಕೆಲಸನ ಸಿಗುತ್ತದೆ ಏನಂತ ಎಷ್ಟೋ ಆಸೆ ನನ್ನ ಮನಸ್ಸಿನಾಗಿತ್ತು. ಆದರೂ ವಾರಗಮ್ಮನ ಕೋಯಿಲಿಗೆ ಬಂದ ತಕ್ಷಣ ಅವ್ರ ಕೆಲಸ ಐತಿದ್ರಾಗ ಮಾಡ್ತೀರೇನಂತ ಅಂದರು. ಯಾವುದನ್ನಾಗಲಿ ನಾನು ಮಾಡ್ತೀನಿ ಅಯ್ಯನ ಕೇಳಿದೆ. ಅಯ್ಯ ನನ್ನ ಕೆಲಸಕ್ಕೆ ಬೋರ್ಡ್ ಹಾಕಿರಲ್ಲ, ಯಾಕೆ ನನ್ನ ಕೆಲಸ ಸಿಗ್ತದೇನಂತ ಕೇಳಿದಾಗ ಐತೆ ನೀವು ಬಂದು ಮಾಡಂಗಿದ್ರೆ ಮಾಡಂದ್ರು. ಸರಿ ಅಂದ್ಕೇಸಿ ನಾನು ಏನಂದೆ, ಒಂದಿವ್ಸ ಟೈಮ್ ತಗೊಂಡೆ. ಮನೆಯಾಗ ಕೆಲಸ ಜಗ್ಗಿ ಐತೆ, ಕೆಲಸ ಮುಗಿಸಿಟ್ಟು ಬರ್ಬೇಕು ಅಂದ್ಕೇಸಿ. ಆದರೆ ಇವಾಗ ನನಗೆ ಸಂತೋಷವೈತೆ, ಎಲ್ಲ ಮನಸ್ಸು ನೆಮ್ಮದಿ ಐತೆ. ಇನ್ನು ಕೋಯಿಲಿಗೆ ಬಂದಾಗಲಿದ್ದ ನಾನು ಎಲ್ಲ ಕಷ್ಟದಲ್ಲಿದ್ದ ನಾನು ಅಮ್ಮ ನನ್ನ ಜೊತೆಗಾಗಿ ನಡ್ಕೊಳ್ಳೋದು ಎಲ್ಲ ರೀತಿಗೆ ನನಗಿದ್ದು ಜೊತೆಗಾಗಿ ನಡೆಸ್ಕೊಟ್ಟದಕ್ಕೆ ತುಂಬ